ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಇಂದು ಬಿಡುಗಡೆ ಆಗ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಇಂದು 12 ಜಿಲ್ಲೆಗಳಿಗೆ ಜಮಾ ಅಂತೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೌದು, ಈಗಾಗಲೇ ನಿಮಗೆ 19ನೇ ಕಂತಿನ ಹಣ 2,000 ಆದರೂ ಬಿಡುಗಡೆ ಆಗಿರ್ತಕ್ಕಂಥದ್ದು. ಸೊ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಿದೆಯಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನೇನು ಬಹಳಷ್ಟು ಫಲಾನುಭವಿಗಳಿಲ್ಲ. ಸೊ 7ರಿಂದ 15 ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಸುಮಾರು 1,22 ಲಕ್ಷ ಫಲಾನುಭವಿಗಳಿದ್ರಿ. ಅದರ ಪೈಕಿ ಒಂದು 10% ಅಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇರತಕ್ಕಂಥದ್ದು. ಇನ್ನು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು 2,500 ಕೋಟಿ ಹಣ ಮತ್ತೆ ಫಂಡ್ ರಿಲೀಸ್ ಆಗಿರ್ತಕ್ಕಂಥದ್ದು. ಅಂದರೆ 20ನೇ ಕಂತಿಗಾಗಿ ಹಣ ರಿಲೀಸ್ ಆಗಿದೆ. ಹಾಗಾದರೆ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ನೀವೇನು ಮಾಡಬೇಕು? ಈಗಾಗಲೇ 19ನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ನಿಮಗೆ ಡೆಫಿನೆಟ್ಲಿ 20ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ಆದರೆ ಇಲ್ಲಿ 19ನೇ ಕಂತಿನ ಹಣ ಜಮಾ ಆಗಿಲ್ಲಪ್ಪ ಅಂದರೆ ಅದಕ್ಕೆ ಕಾರಣ ಏನು? ಈಗಾಗಲೇ ನಾವು ಎಲಿಜಿಬಲ್ ಇದ್ದೀವಿ ಆದರೂ ಸಹಿತ ಹಣ ಜಮಾ ಆಗಿಲ್ಲ ಅಂದರೆ ನಾವು ಏನು ಮಾಡಬೇಕು? ಈ ಎಲ್ಲ ವಿಷಯದ ಕುರಿತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಮುಖ್ಯವಾದ ಮಾಹಿತಿ, ಆದಷ್ಟು ವಿಡಿಯೋನ ಕ್ಲಿಯರ್ ಆಗಿ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬಹಳ ಡಿಲೇ ಆದ ತಕ್ಷಣ ನಿಮಗೆ 19ನೇ ಕಂತಿನ ಹಣ ಜಮಾ ಆಗಿತ್ತು. ಸೊ ಆ ಒಂದು ಮಧ್ಯದಲ್ಲಿ ಏನು ಗ್ಯಾಪ್ ಉಳಿಯುತ್ತಲ್ಲ, ಅಲ್ಲಿ ಸಾಕಷ್ಟು ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ. ಹೌದು, ಸಾಕಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತದೆ. ಈಗ ಸಾಕಷ್ಟು ಜನರು ಕಾರ್ಗಳನ್ನು ಖರೀದಿ ಮಾಡಿರ್ತಾರೆ, ಟ್ರಕ್ಗಳನ್ನು, ಟ್ರ್ಯಾಕ್ಟರ್ಗಳನ್ನು, ಈ ರೀತಿ ವಾಹನಗಳನ್ನು, ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿ ಮಾಡೋದಾಗಿರಲಿ, ಇನ್ನಿತರ BPLಗೆ ಎಲಿಜಿಬಲ್ ಇಲ್ಲದಂತಹ ಒಂದು ರೂಲ್ಸ್ಗಳನ್ನು ಅವರು ಫಾಲೋ ಮಾಡಲಿಲ್ಲಪ್ಪ ಅಂದರೆ ಅವರನ್ನು BPLದಿಂದ APLಗೆ ಕನ್ವರ್ಟ್ ಮಾಡಲಾಗ್ತದೆ. ಆ ಒಂದು ಕನ್ವರ್ಟ್ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಅಂದರೆ APLದವ್ರಿಗೂ ಸಿಗತ್ತೆ, ಇಲ್ಲ ಅಂತೇನಿಲ್ಲ. ಆದರೆ BPLದಿಂದ APLಗೆ ಕನ್ವರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ಹಣ ಜಮಾ ಆಗೋದಿಲ್ಲ. ತದನಂತರ APLಗೆ ಪೂರ್ತಿಯಾಗಿ ಕನ್ವರ್ಟ್ ಆಗುತ್ತಲ್ವ, ತದನಂತರ ನಿಮಗೆ ಮುಂದಿನ ಕಂತುಗಳು ಜಮಾ ಆಗ್ತಾ ಬರ್ತದೆ. ಈ ರೀತಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಹೊಸ ರೂಲ್ಸ್ಗಳನ್ನ ತಂದುಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಹಣ ಒಬ್ಬೊಬ್ಬರಿಗೆ ಬರೋದಾಗಿರಲಿ, ಇನ್ನೊಬ್ಬೊಬ್ಬರಿಗೆ ತೆಗೆಯೋದಾಗಿರಲಿ, ಈ ರೀತಿ ನಡೀತಾ ಇರುತ್ತೆ. ಇನ್ನು ಸಾಕಷ್ಟು ಜನರ ಗೌರ್ಮೆಂಟ್ ಜಾಬ್ಸ್ಗಳಾಗ್ತಿರ್ತವೆ, ಅಂಥವ್ರದಂತರೂ ರೇಷನ್ಸ್ ಕಾರ್ಡ್ಗಳೇ ರದ್ದಾಗಿ ಹೋಗುತ್ತೆ ಪೂರ್ತಿಯಾಗಿ. ಇದು ಹೋದ ವರ್ಷ 2024 ಜೂನ್ ಹಿಡ್ಕೊಂಡು ಸ್ಟಾರ್ಟೇ ಇದೆ, ಇದುವರೆಗೂ ಕೂಡ ಪ್ರಾರಂಭನೇ ಇದೆ. ಆಹಾರ ಇಲಾಖೆ ತನ್ನ ಕೆಲಸವನ್ನು ತಾನು ಮಾಡ್ತಾನೇ ಇದೆ. ಇದು CM ಅವರೇ ಸ್ವತಃ ಒಂದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು ಆಹಾರ ಇಲಾಖೆಗೆ ಅಂತ ಹೇಳಿದ್ದಾರೆ. ಸೊ ಯಾರ ರೇಷನ್ಸ್ ಕಾರ್ಡ್ಗಳು ಎಲಿಜಿಬಲ್ ಇಲ್ಲ ನೋಡಿ, ಅಂಥವರ ಎಲ್ಲ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ. ಇದುವರೆಗೂ ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅಂತ ಹೇಳ್ಬೋದು. ಇನ್ನು ಮುಂದೆನೂ ಕೂಡ ಆಗ್ತಾನೆ ಇರುತ್ತದೆ. ನೀವು ಎಲಿಜಿಬಲ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇರ್ತೀರಿ. ಈಗ ನೀವು ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಇದನ್ನು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಯಾಕಂದರೆ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನು ಮಾಡ್ತಾ ಇರ್ತೀರಿ, ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ. ಬ್ಯಾಂಕ್ಗಳಿಗೆ ಬರೋದು ಆ ಒಂದು ಅಮೌಂಟ್ ಹಾಕೋದು ತೆಗೆದು ಈ ರೀತಿ ಏನೂ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ. ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಡೆಡ್ ಅಂತ ಕ್ರಿಯೇಟ್ ಆಗಿರ್ತದೆ. ಅದನ್ನು ನೀವು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಹೌದು, ನೀವು ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಮತ್ತೊಮ್ಮೆ ಮಾಡ್ಕೊಳ್ಬೇಕಾಗತ್ತೆ. ತದನಂತರ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ. ಇದು ಯಾರು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ಹಣ ಬಂದಿರಲಿಲ್ಲಪ್ಪ ಅಂದರೆ ಇದೇ ಮುಖ್ಯವಾದ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ಬ್ಯಾಂಕ್ಗಳಿಗೆ ಹೋಗಿ ಒಂದು ಸಾರಿ ಚೆಕ್ ಮಾಡಿ ನಿಮಗೆ ಟ್ರಾನ್ಸಾಕ್ಷನ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು. ಯಾಕಂದರೆ ನಿಮ್ಮ ಹತ್ರ ಮೊಬೈಲ್ ಕೂಡ ಇರೋದಿಲ್ಲ ಹೆಚ್ಚಾಗಿ, ಅದಕ್ಕೋಸ್ಕರ ಫೋನ್ಪೇ ಕೂಡ ಯೂಸ್ ಮಾಡ್ಕೊಳ್ತಿಲ್ಲ, ಹೆಚ್ಚಾಗಿ ಖರ್ಚು ವೆಚ್ಚಗಳು ಕೂಡ ಇರೋದಿಲ್ಲ. ಹೀಗಾಗಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ತಿರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಅದನ್ನು ಓಪನ್ ಮಾಡಿಕೊಂಡ್ರೆ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಇದನ್ನು ಹೊರತುಪಡಿಸಾಗಿ ಮತ್ತೆ ಏನೇ ಕ್ವೆಶನ್ಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇಷ್ಟ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣದ ಬಗ್ಗೆ ನಾವು ಮಾತನಾಡೋದಾದರೆ, 20ನೇ ಕಂತಿನ ಹಣ ಈಗ 2-3 ದಿನದ ಹಿಂದೆಯೇ 2,500 ಕೋಟಿ ಫಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ. ನಿಮಗೆ 20ನೇ ಕಂತು ಮತ್ತು 21ನೇ ಕಂತಿನ ಹಣ ಕೂಡ ಜಮಾ ಆಗಬೇಕಾಗಿದೆ. ಅದರ ಜೊತೆಗೆ 22ನೇ ಕಂತಿನ ಹಣ, ಯಾಕಂದರೆ ಇದು ಮೇ ಕೂಡ ಎಂಡ್ ಆಯಿತು, ಇದು ಕೂಡ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು. ಆದರೆ ಸದ್ಯಕ್ಕೆ 20ನೇ ಕಂತಿನ ಹಣದ ಮಾತ್ರ ನಿಮಗೆ ಜಮಾ ಆಗ್ತಕ್ಕಂಥದ್ದು. 21 ಮತ್ತು 22ನೇ ಕಂತಿನ ಹಣ ಜೂನ್ 10ನೇ ತಾರೀಕಿನ ಮುಂದುಗಡೆ ಬಿಡುಗಡೆ ಆಗುವಂತಹ ಸಾಧ್ಯತೆ. ಯಾಕಂದರೆ ಒಂದು ಕಂತಿನ ಹಣ ಬರಬೇಕಂದ್ರೆ ಸುಮಾರು 10ರಿಂದ 12 ದಿನ ಆದರೂ ನಿಮಗೆ ಬೇಕಾಗುತ್ತೆ. ಈಗ ಸದ್ಯದಲ್ಲಿ 20ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗಾಗಿರಲಿ, ಇಲ್ಲಿ ನೋಡಿ, ಬೆಳಗಾವಿ ಆಗಿರಲಿ,
ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ವಿಜಯನಗರ, ಧಾರವಾಡ, ಯಾದಗಿರಿ ಈ ಒಂದು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಇಂದೇ ಪೂರ್ತಿಯಾಗಿ ಜಮಾ ಆಗಿ ಕ್ಲಿಯರ್ ಆಗೋದಿಲ್ಲ. ಅಲ್ಲಿರ್ತಕ್ಕಂತಹ ಒಂದು 20% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ. ಇನ್ನು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ನಾಳೆನೂ ಜಮಾ ಆಗತ್ತೆ. ಅದನ್ನು ಹೊರತುಪಡಿಸಾಗಿ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ಬೋದು. ಮತ್ತೆ ರಿಪೀಟ್ ಆಗಿ ಈ ಜಿಲ್ಲೆಗಳಿಗೆ ಈ ರೀತಿ ಹಂತ ಹಂತವಾಗಿ ಜಮಾ ಮಾಡ್ತಾ ಬರ್ತಾರೆ. ಸೊ ಇಲ್ಲಿ ಸ್ಪೀಡ್ ಆಗಿ ಒಂದೇ ಅಥವಾ ಎರಡೇ ದಿನದಲ್ಲಿ ನಿಮಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ತಾಂತ್ರಿಕ ದೋಷ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಟೈಮ್ ಬೇಕು ಅಂತ ಹೇಳಿಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗೆಲ್ಲ ಮೊದಲೇ ಹೇಳಿರ್ತಕ್ಕಂಥದ್ದು. ಸೊ ನೋಡಿ, ಇದ್ರ ಬಗ್ಗೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.